ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ MVM ಸ್ಕೂಲ್ ದೊಬ್ಲಾಪುರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದೀವಿ. ಈಗಾಗಲೇ ನಾವು ನಮ್ಮ ಪೇರೆಂಟ್ಸ್ ಅನ್ನು ಇನ್ವೈಟ್ ಮಾಡಿದ್ವಿ. ಪೇರೆಂಟ್ಸ್ ನಮ್ಮ ಜೊತೆಯಲ್ಲಿ ಬಂದು ಯೋಗದಲ್ಲಿ ಪಾಲ್ಗೊಂಡು ತುಂಬಾ ಯಶಸ್ವಿಯಾಗಿ ಯೋಗ ಕಾರ್ಯಕ್ರಮ ಮೂಡಿ ಬಂದಿದೆ. ಇವತ್ತಿನ ದೈನಂದಿನ ಚಟುವಟಿಕೆಗಳಲ್ಲಿ ಯೋಗ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಆಲ್ರೆಡಿ ಸಾರ್ತಾ ಬಂದಿದ್ದಾರೆ. ನಮ್ಮ ದೇಶದ ಪ್ರಧಾನಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಡುವಂತ ಕಾರ್ಯಕ್ರಮನ ಮಾಡ್ತಿದ್ದಾರೆ. ಈ ಸತತವಾಗಿ ನಡೀತಾ ಇರ್ತಕ್ಕಂಥ ಯೋಗ ಕಾರ್ಯಕ್ರಮ ಪ್ರತಿನಿತ್ಯ ನಾವು ಅದನ್ನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ತುಂಬಾ ಸುಧಾರಣೆ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ವಿ. ತುಂಬಾ ಚೆನ್ನಾಗಿ ನಮ್ಮ ಶಾಲೆಯ ಪೋಷಕರು ಎಸ್ಪೆಷಲಿ ತಂದೆಯರು ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಅವ್ರು ಯಂಗ್ ಏಜ್ ಅಲ್ಲಿ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಆ ತರ ತಮ್ಮ ಮಕ್ಕಳ ಜೊತೆ ಈ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ಮಕ್ಕಳ ಜೊತೆ ಬಂದು ಯೋಗದಲ್ಲಿ ಹಾಗೆ ಫಾದರ್ಸ್ ಡೇ ಆಕ್ಟಿವಿಟಿಯಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ರಿಗೂ ನಾನು ಅಪ್ರಿಶಿಯೇಟ್ ಮಾಡಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫಾದರ್ಸ್ ಎಲ್ಲ ಖುಷಿನೂ ಆಗಿದ್ದಾರೆ. ನಾನು ಇವತ್ತಿನ ಯಂಗ್ಸ್ಟರ್ಸ್ಗೆ, ಕಾಲೇಜ್ಗೆ ಹೋಗ್ತಾ ಇರೋರ್ಗೆ, ಹಾಗೆ ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳಿಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ತಂದೆಗಳಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಬೆಳಗ್ಗೆ ಎದ್ದು ಮನೆಗೆ ಏನ್ ಬೇಕು, ಹಾಲ್ ಬೇಕಾ, ತರಕಾರಿ ಬೇಕಾ, ಹಣ್ಣು ಬೇಕಾ, ಪ್ರತಿಯೊಂದನ್ನು ತಗೊಂಡ್ಬರೋದು. ಅವ್ರಿಗೆ ತಮಗೇನು ಬೇಕು ಅನ್ನೋದನ್ನ ನೋಡದೆ ನಿಸ್ವಾರ್ಥವಾಗಿ ಮನೆಯಲ್ಲಿ ನನ್ನ ಮಕ್ಕಳಿಗೆ ನನ್ನ ಸಂಸಾರಕ್ಕಾದ್ರೆ ಸಾಕು ಅಂತ ಯೋಚನೆ ಮಾಡೋರೆ ತಂದೆಯರು. ನಾನಾ ಕಷ್ಟಗಳನ್ನ ಪಟ್ಟು, ತೆಲುಗಲ್ಲಿ ಹೇಳ್ತಾರೆ, ಒಂದು ವಿಡಿಯೋ ನೋಡ್ತಿದ್ದೆ ರೀಸೆಂಟ್ ಆಗಿ, ನಾನಾ ಕಷ್ಟಗಳನ್ನ ಪಟ್ಟು ನಾನ್ನ ಅಂದ್ರೆ ತಂದೆ ಅಂತ ಕರ್ಸ್ಕೊಳ್ಳೋರೆ ಅಪ್ಪಂದ್ರು. ಅಷ್ಟು ಕಷ್ಟ ಇದೆ ಅವ್ರ ಜೀವನದಲ್ಲಿ. ಇದನ್ನ ಅರ್ಥಕೊಂಡು ಇವತ್ತು ತಂದೆಯರಿಗೆ, ಪೋಷಕರಿಗೆ ಎಲ್ರಿಗೂ ಒಂದು ಅವ್ರು ಹೇಳೋ ಮಾತನ್ನ, ಅವ್ರು ಹೇಳೋ ದಾರಿಯಲ್ಲಿ ನಾವು ನಡೆದ್ರೆ ಅತ್ಯುತ್ತಮ ವ್ಯಕ್ತಿಗಳು ಈ ಸಮಾಜಕ್ಕೆ ಸಿಗ್ತಾರೆ ಅಂತ ಇವತ್ತಿನ ಯುವಜನಕ್ಕೆ ಹಾಗೂ ನಮ್ಮ ವಿದ್ಯಾರ್ಥಿಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಒಂದು ಶಾಲೆ ಪೇರೆಂಟ್ ಹೇಗಿರ್ಬೇಕು ಅಂದ್ರೆ ಒಂದು ಕಮ್ಯುನಿಟಿ ಚೆನ್ನಾಗಿರ್ಬೇಕು. ನಮ್ಮ ಶಾಲೆ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಪೋಷಕರು ಚೆನ್ನಾಗಿರ್ಬೇಕು. ನಮ್ಮ ಪೋಷಕರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಎಲ್ಲಿ ಪೋಷಕರು, ಮಕ್ಕಳು, ವಿದ್ಯಾರ್ಥಿಗಳ ಬಾಂಡಿಂಗ್ ಚೆನ್ನಾಗಿರುತ್ತೋ ಅಲ್ಲಿ ಶಾಲೆ ಪ್ರಮುಖವಾಗಿ ಅಭಿವೃದ್ಧಿ ಆಗತ್ತೆ, ಮಕ್ಕಳ ಅಭಿವೃದ್ಧಿ ಆಗ್ತಾರೆ. ಈ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಇದು ಒಂದು ಪಾರ್ಟ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.